ಮೇನ್ ಆಗಿ ಅಟ್ರಾಕ್ಟ್ ಆಗೋದು ಅವರ ಬ್ರೋಕನ್ ಕನ್ನಡ. ಸೊ ಆ ಬ್ರೋಕನ್ ಕನ್ನಡದಿಂದನೇ ಸುದೀಪ್ ಸರ್ ಕೂಡ ಹೇಳಿದ್ರು, ಬ್ರೋಕನ್ ಕನ್ನಡ ಮಾತಾಡ್ಕೊಂಡು ಒಳಗಡೆ ಬಂದಿದ್ದಾರೆ ಅವರ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದು. ಸೊ ನಿಮ್ಮ ಕನ್ನಡನ ಎಷ್ಟು ಜನ ಪ್ರೀತಿ ಮಾಡ್ತಾರೋ ಅಷ್ಟೇ ಜನ ಒಳಗಡೆ ಆಡ್ಕೊಂಡಿರೋದು ಕೂಡ ಹೌದು, ಕನ್ನಡ ಬರಲ್ಲ ಅನ್ನುವಂಥದ್ದು. ಸೊ ಬ್ರೋಕನ್ ಕನ್ನಡ ಇಂದ ಒಳಗಡೆ ಹೋದವರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಒಂದಿಷ್ಟು ಕನ್ನಡನ ಕಲ್ಕೊಂಡು ಬಂದಿದ್ದೀರಾ? ಹೌದು, ತುಂಬ. ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಕಾಲ್ ಬರುವಾಗನೇ ನನಗೆ ಹೇಗೆ ಇತ್ತು ಅಂದರೆ, ನಾನು ಆ್ಯಕ್ಚುಲಿ ಕನ್ನಡ ರೀಸೆಂಟ್ಲಿ ಆಗಿ ಕಲಿದೀನಿ, ಜಾಸ್ತಿ ಟೈಮ್ ಆಗಲಿಲ್ಲ, ಒಂದು ವರ್ಷ ಅಷ್ಟೇ ಆಗಿದ್ದು. ಅದೇ ಕೂಡ ಕಲಿದೀನಿ ನಾನು, ಫೋನ್ ಎಲ್ಲ ನೋಡಿ ಕಲಿದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮತ್ತೆ ಮೀನ್ ಎಲ್ಲ ಮಾರ್ಕೆಟ್ಗೆ ಹೋಗುವಾಗ ಯಾರು ಕನ್ನಡ ಮಾತಾಡ್ತಾರಲ್ವಾ, ಅವ್ರ ಜೊತೆಗೆ ಮೀನು ತಗೊಂಡ್ಲಿಕ್ಕೆ ಹೋಗೋದು. ಯಾಕಂದ್ರೆ ನೀವು ಎಷ್ಟು ಮೊಬೈಲಲ್ಲಿ ನೋಡಿದ್ರೆ ಕೂಡ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗಲ್ಲ. ಮುಂಚೆ ಪರ್ಸನ್ ಇದ್ರೆ ಮಾತಾಡ್ಲಿಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ನನ್ನ ಹತ್ರ ಯಾರು ಒಂದು ಕರ್ನಾಟಕ ಫ್ರೆಂಡ್ ಹೇಳ್ತಾ ಇದ್ದೀನಿ, ಕನ್ನಡ ಮಾತಾಡುವ ಫ್ರೆಂಡ್ ಇಲ್ಲ. ಓಕೆ, ಸೊ ಮೀನವರು ಮಾತಾಡ್ತಾರಲ್ವಾ, ನಾನು ಅಲ್ಲಿಯೇ ಕೂತ್ಕೊಳ್ತೀನಿ, ಸುಮ್ಮನೆ ಮಾತಾಡೋದು, ಮತ್ತೊಂದು ಸ್ವಲ್ಪ ಮೀನು ತಗೊಳ್ತೀನಿ, ಮಾತಾಡೋದು. ಯಾಕೆಂದ್ರೆ ಒಂದು ಚಾನ್ಸ್ ಸಿಗುತ್ತಲ್ವಾ ಮಾತಾಡಲಿಕ್ಕೆ. ನನಗೆ ಬಿಗ್ ಬಾಸಲ್ಲಿ ಆಪರ್ಚುನಿಟಿ ಸಿಗುವ ಫಸ್ಟ್ ನನ್ನ ತಲೆಯಲ್ಲಿ ಎಂತ ಬಂತು ಅಂದರೆ, ಬಿಗ್ ಬಾಸಲ್ಲಿ ಕನ್ನಡಕ್ಕೆ ಹೋಗಿದ್ರೆ ನಾನು ಯಾವುದೊಂದು ಕರೆಕ್ಟ್ ಟೈಮಲ್ಲಿ ನನಗೆ ಸಿಕ್ತು ಅಂದರೆ, ಒಂದು ಸಿಚುವೇಶನಲ್ಲಿ ನನಗೆ ಕನ್ನಡ ಅಂದರೆ ಎಲ್ಲರೂ ಅಲ್ಲಿ ಕನ್ನಡನೇ ಮಾತಾಡ್ತಾರೆ, ಯಾರು ಅಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಲ್ಲ, ಎಲ್ಲರೂ ಕನ್ನಡ ಮಾತಾಡ್ತಾರೆ. ನನಗೆ ಫುಲ್ಲು ಕನ್ನಡ ಬರುತ್ತೆ ಇವಾಗ ಗ್ಯಾರಂಟಿ ಅಂತ ಹೇಳಿ ಆ ಒಂದು ರೀಸನ್ಗೆ. ಮತ್ತೊಂದು ರೀಸನ್ ಎಂತಂದರೆ, ನನಗೆ ಇವತ್ತೇ ಜನರು ಒಂದು 5-10 ನಿಮಿಷ ವೀಡಿಯೋದಲ್ಲಿ ಮಾತ್ರ ನೋಡ್ತಾರೆ, ಅಲ್ಲಿ ನೋಡೋ ಇಷ್ಟು ಎಕ್ಸೈಟ್ಮೆಂಟ್, ಇಷ್ಟು ಓವರ್ ಆ್ಯಕ್ಟಿಂಗ್, ಇಷ್ಟು ಇದೆ ಮಾಡ್ತೀರಿ ಅಲ್ವಾ, ಸ್ವಲ್ಪ ನಿಧಾನವಾಗಿ ಮಾತಾಡು. ಅರೆ ನನಗೆ ಗೊತ್ತುಂಟು ನಾನು ಇರುವುದೇ ಹಾಗೆ, ಮಾತಾಡೋದೇ ಹಾಗೆ ಅಂತ. ಸೊ ಅದೇ ಒಂದು ಇವತ್ತೇ ಜನರಿಗೆ ಕೂಡ ಇವತ್ತೇ ಮನೆಯಲ್ಲಿ ನೋಡಿದ್ದಾರೆ, ನಾನು ಹೇಗಾದ ಅಕ್ಸೆಪ್ಟ್ ಮಾಡಿದ್ದಾರೆ. ಇವತ್ತೇ ನಾನು ನನ್ನ ವ್ಲಾಗಲ್ಲಿ ಕೂಡ ಎಕ್ಸೈಟ್ಮೆಂಟ್ ಇದ್ದರೆ ಅವರಿಗೆ ಗೊತ್ತುಂಟು ನಾನು ಇರುವುದೇ ಹಾಗೆ, ಸೊ ಅವರು ನನಗೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅದೇ ಒಂದು ನನಗೆ ಒಂದಿತ್ತು, ಅವರು ನನಗೆ ರಿಯಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು, ನಾನು ರಿಯಲ್ ಆಗಿ ಇರುವುದೇ ಹೀಗೆ. ಸೊ ಇವತ್ತೇ ನನಗೆ ಕಾನ್ಫಿಡೆಂಟ್ ಉಂಟು, ಇವತ್ತೇ ಅವರು ನನಗೆ ನೋಡಿದ್ದಾರೆ ನಾನು ಇರುವುದೇ ಹಾಗೆ ಅಂತ. ಸೊ ಅವರು ನನಗೆ ಇವತ್ತೇ ನನ್ನ ವ್ಲಾಗ್ಸ್ಗೆ ಕೂಡ ಅಂದರೆ ಒಂದು ಕನೆಕ್ಟ್ ಇರ್ತಾರೆ ಇವತ್ತೇ. ಎಷ್ಟು ಖರ್ಚು ಮಾಡಿದ್ರಿ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ? ಜಾಸ್ತಿ ಖರ್ಚು ಮಾಡಲಿಲ್ಲ. ನನ್ನ ಅದು ಎಲ್ಲ ಬಟ್ಟೆ ಉಂಟಲ್ವ, ಎಲ್ಲ ಬಟ್ಟೆ ನನ್ನ ಸಿಸ್ಟರೇ ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ನನಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಅಲ್ಲಿ ಎಲ್ಲರೂ ಹಾಕ್ತಾರೆ, ಎಲ್ಲರೂ ಹಾಕಲೇಬೇಕು. ಅದೇ ಎಂತ ನೀವು ಅಲ್ಲಿ ಹೋಗೋದಿಲ್ಲ, ಬಿಗ್ ಬಾಸಲ್ಲಿ ಹೋಗೋದು. ಅದೇ ದಿವಸ ಹೇಗೆ ಬೇಗ ಹೋಯಿತು. ನನಗೆ ಇವಾಗ ಕೂಡ ನೆನಪುಂಟು, ನನ್ನ ತಂಗಿ ನನಗೆ ಇದೇ ಮಾಡು ಅದೇ ಇಡೋ ಹಾಗೆ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡ್ತಿರು. ಇವಾಗ ನೋಡಿ ಅದೇ ಬ್ಯಾಗ್ ತಗೊಂಡು ವಾಪಸ್ ಬಂದರು. ನಾನು ಹೇಗೆ ಬೇಗ ಒಂದು 3 ತಿಂಗಳು ಹೇಗೆ ಬೇಗ ಹೋಯಿತು, ನಂಬಲಿಕ್ಕೆ ಆಗಲ್ಲ ಮಾರ್ರೆ. ಓಕೆ, ಸೊ ಆಬ್ವಿಯಸ್ಲಿ ಚೇಂಜಸ್ ಅಂತೂ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಆದಮೇಲೆ ಆಗೇ ಆಗುತ್ತೆ. ಬಿಗ್ ಬಾಸ್ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ನಿಮ್ಮದು ಬಾಂಡಿಂಗು ರಘು ಜೊತೆಗೆ ಮತ್ತು ಗಿಲ್ಲಿ ಜೊತೆಗೆ ಸಿಕ್ಕಾಪಟ್ಟೆ ಒಳ್ಳೆ ಬಾಂಡಿಂಗ್ ಇತ್ತು. ಇಬ್ಬರು ಜೊತೆಗೂ ಬೇರೆ ಬೇರೆ ರೀತಿಯಾದಂತಹ ಕನೆಕ್ಷನನ್ನು ನೀವು ಕ್ಯಾರಿ ಮಾಡ್ತಾ ಇದ್ರಿ. ಸೊ ನಿಮ್ಮದು ಗಿಲ್ಲಿ ಕನೆಕ್ಷನ್ ಬಗ್ಗೆ ಹೇಳೋದಾದರೆ? ನನ್ನ ಗಿಲ್ಲಿ ಮತ್ತು ಕನೆಕ್ಷನ್ ಬೇರೆ, ನನ್ನ ರಘುವನ್ನ ಜೊತೆಗೆ ಕನೆಕ್ಷನ್ ಬೇರೆ. ನನ್ನ ಗಿಲ್ಲಿ ಹೇಗಂದರೆ ನಾವು ಟಾಮ್ ಆ್ಯಂಡ್ ಜೆರಿ. ಓಕೆ, ಅವರು ನಮಗೆ ತುಂಬ ನೋವು ಮಾಡ್ತಾಯಿದ್ರು, ನಾನು ಕೂಡ ಅಷ್ಟೇ. ಅವರಿಗೆ ಅಂದರೆ ಒಂದು ಟಾಮ್ ಆ್ಯಂಡ್ ಜೆರಿದು ಕ್ಯಾರೆಕ್ಟರ್ ಹೇಗೆ ಇರುತ್ತೆ, ಹೇಗೆ ಕೂಡ ಇರಲಿ, ಅವರು ನನಗೆ ಬೇಕಿದ್ದರೆ ಕಚ್ಚಿ ಸಾಯಿಸಿ ಕೂಡ ಬಿಡ್ಬೋದು, ನುಂಗಿ ಕೂಡ ನುಂಗಲಿಲ್ಲ. ಬಟ್ ಅವರಿಗೆ ನಾನು ಬೇಕು ಆಟ ಆಡಲಿಕ್ಕೆ ಟಾಮಿಗೆ ಜೆರಿ ಬೇಕು, ಜೆರಿಗೆ ಟಾಮ್ ಬೇಕು. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ಯಾಕೆಂದರೆ ಆ 3 ತಿಂಗಳು ನಾನು ಅವರಿಗೆ ನೋಡಿದ್ದೀನಲ್ವಾ, ಅವರ ಒಂದು ಅಂದರೆ ಗಿಲಿ ಈಸ್ ಡಿಸರ್ವಿಂಗ್. ಅವರಿಗೆ ನೋಡುವಾಗ ಗೊತ್ತಾಗುತ್ತೆ, ಈಸ್ ಡಿಸರ್ವಿಂಗ್. ಏನು ಗೆದ್ರು ಅಂತ ಅನ್ಸುತ್ತೆ ನಿಮಗೆ? ಅಷ್ಟೊಂದು ಜನ ಪ್ರೀತಿ ಹೆಂಗೆ ಸಿಕ್ತು ಗಿಲ್ಲಿಗೆ? ಅವರ ಬಾಯಿಂದ. ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ, ಯಾರಿಗೆ ನಿಮಗೆ ಗೊತ್ತುಂಟಾ, ಒಂದು ಹೇಳ್ತೀನಿ. ಯಾರಿಗೆ ನೀವು ಬೇಜಾರು ಮಾಡ್ಬೋದು, ಯಾರಿಗೆ ನೀವು ಬೈಬೋದು, ಯಾರಿಗೆ ನೀವು ಸಿಟ್ಟು ಮಾಡ್ಬೋದು, ಆ್ಯಕ್ಟಿಂಗು ಕೂಡ ನೀವು ಮಾಡ್ಬೋದು. ಬಟ್ ಯಾರಿಗೆ ನೀವು ನಗಲಿಕ್ಕೆ ಎಷ್ಟು ಹಾಡು, ಆ ಕಲಾ ಅವರಿಗೆ ಇತ್ತು ಬಾಯಲ್ಲಿ. ಓಕೆ, ಯಾರಿಗೆ ಒಂದು ನಗಲಿಕ್ಕೆ ಎಷ್ಟು ಕಷ್ಟ ಗೊತ್ತುಂಟ, ಬಟ್ ಅವರು ಎಷ್ಟು ಸುಲಭವಾಗಿ ಮಾಡಿದ್ರು ಗೊತ್ತುಂಟ ನಿಮಗೆ. ಅಂದರೆ ಅದಕ್ಕೆ ನಾನು ಅವರಿಗೆ ಅಂದರೆ ತುಂಬ ಪ್ರೌಡ್ ನನಗೆ ಗಿಲ್ಲಿ ಅಂದರೆ. ಯಾಕೆಂದರೆ ಅವರು ಒಂದೊಂದು ಚಿಕ್ಕ ವಿಷಯದಲ್ಲಿ ಒಂದು ಜಾಸ್ತಿ ಮಾತಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅವರಿಗೆ ಇದೆಲ್ಲ ಹೇಳ್ಬೇಡ ಅದೆಲ್ಲ ಹೇಳ್ಬೇಡ ಅಂತ. ಬಟ್ ಆದರೂ ಕೂಡ ಅವರ ಒಂದು ಟ್ಯಾಲೆಂಟ್ ಉಂಟಲ್ವ, ಅವರ ಬಾಯಿ. ಸೊ ಇಲ್ಲಿ ತನಕ ಬಂದಿದ್ದೆ ಅವರ ಬಾಯಿ ಮತ್ತು ಅವರ ಸ್ಟ್ರೇಟ್ ಫಾರ್ವರ್ಡ್ ಮನಸ್ಸು.
ನಿಮ್ಮೆಲ್ಲರೂ ಪಾದಗಳಿಗೂ ನಾನು ಇಲ್ಲಿಂದಾನೇ ದಂಡ ಹೊಡಿತೀನಿ ಅಣ್ಣ. ಥ್ಯಾಂಕ್ ಯು. ನಿಮ್ಮನ್ನ ವಂಶದ ಕುಡಿ ಅಂತ ಕೂಡ ಹೇಳ್ತಿದ್ರು. ಆದ್ಮೇಲೆ ನಿಮ್ದು ಕಾವ್ಯಂದು ಮತ್ತೆ ಗಿಲ್ಲಿದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಕ್ರಿಯೇಟ್ ಮಾಡ್ಬಿಟ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಲವ್ ಸ್ಟೋರಿ ಇದೆ, ಜನರಿನ ಪರ್ಸೆಪ್ಷನ್ ಇದೆ. ನನ್ನಿಂದ ಹೇಗಂದರೆ ಒಂದು ಫ್ರೆಂಡ್ ಹಾಗೆ ಇವತ್ತು ನಿಮಗೆ ಕೂಡ ಒಂದೊಂದು ಬೇರೆ ಬೇರೆ ರೀತಿ ಇರುತ್ತೆ, ನೋಡುವ ದೃಷ್ಟಿ ಇರುತ್ತೆ. ನನ್ನ ಮನಸ್ಸಲ್ಲಿ ಇವತ್ತೇ ನಾನು ಫ್ರೆಂಡ್ ಅನ್ಕೊಳ್ತೀನಿ, ಅದೇ ನನಗೆ ಗೊತ್ತಲ್ವಾ ನಾನು ಹೇಗೆ ಫೀಲ್ ಮಾಡ್ತೀನಿ ಅಂತ. ಇವಾಗ ನನಗೆ ಎಲ್ಲರಿಗೆ ಹೋಗಿ ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ, ಅದೇ ಲವ್ ಅಲ್ಲ ಮಾರೆ ಅದೇ ಫ್ರೆಂಡ್, ಅದೇ ಲವ್ ಅಲ್ಲ ಮಾರೆ ಫ್ರೆಂಡ್ ಅಂತ. ನನಗೆ ಗೊತ್ತುಂಟು ಅದು ಎಷ್ಟು ಪ್ಯೂರ್ ಇತ್ತು, ಎಷ್ಟು ಎಂಥ ಯಾವುದು ದೃಶ್ಯ ಆ ರೀತಿಯಲ್ಲಿ ನಾನು ನೋಡಲಿಲ್ಲ. ಅವರಿಗೆ ಒಂದು ಫ್ರೆಂಡಾಗಿ ಅವರಿಗೆ ಮುದ್ದು ಮಾಡಿದ್ದೀನಿ. ಸ್ವಾಮಿ ನಿಮ್ಮ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ. ಅಂದರೆ ಒಂದು ಎಲ್ಲ ಕ್ವಾಲಿಟೀಸ್ ಇತ್ತು ಅವರ. ಒಂದು ಅಪ್ಪ ಹಾಗೆ ನನಗೆ ಯಾವಾಗ ಒಂದು ಎಂತ ಹೇಳ್ಕೊಟ್ಲಿಕ್ಕೆ ಇದ್ದರೆ ಅಪ್ಪಗೆ ಹೇಳ್ಕೊಡ್ತಾ ಇದ್ರು, ಫ್ರೆಂಡ್ ಆಗಿದ್ದರೆ ಫ್ರೆಂಡಾಗಿ ಕಿತಾಪತಿ ಮಾಡ್ತಾಯಿದ್ರು. ಒಂದು ಟೈಮಲ್ಲಿ ಅವರು ಮಗು ಆಗ್ತಾಯಿದ್ರು, ನಾನು ಒಂದು ತಾಯಿ ಆಗ್ತಾಯಿದ್ದೀವಿ ಒಂದೊಂದು ಸಿಚುವೇಶನಲ್ಲಿ. ಸೊ ಅವರಿಗೆ ಒಂದು ನಾನು ಎಲ್ಲ ಕ್ವಾಲಿಟೀಸ್ ಅವರ ಒಂದು ಮೇಲೆ ಒಂದು ಜನ ಮೇಲೆ ನೋಡಿದ್ದೀನಿ. ಸೊ ಅದೇ ಅರ್ಥ ಆಯ್ತು ಅನ್ಸುತ್ತೆ.